ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವ ದಿವೇತ್. ದೇಶಾದ್ಯಂತ RSS 100ನೇ ವರ್ಷಾಚರಣೆ ಅಂದರೆ 100ನೇ ವರ್ಷದ ಸಂಭ್ರಮಾಚರಣೆ ಆಚರಿಸ್ತಾ ಇದೆ. ಕರ್ನಾಟಕ ಸೇರಿದಂತೆ ದೇಶದ ಎಲ್ಲ ರಾಜ್ಯದಲ್ಲೂ ಕೂಡ 100ನೇ ವರ್ಷದ ಪ್ರಯುಕ್ತ ಪಥಸಂಚಲನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಆದರೆ ಈ ಸಂಭ್ರಮಾಚರಣೆ ನಡುವೆ RSS ಕಾರ್ಯಕರ್ತನ ಹತ್ಯೆಯಾಗಿದೆ. ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವ RSS ಕಾರ್ಯಕರ್ತ ಮಕ್ಕಳ ಜೊತೆ ಕೆಲ ಸಮಯ ಕಳೆಯಲು ಅಂತ ಹೇಳಿ ಅಂಗಡಿ ಬಾಗಿಲನ್ನು ಮುಚ್ಚಿ ಮನೆಗೆ ವಾಪಸ್ ಆಗುವ ವೇಳೆ ನೋಡಿ ಎಂಥ ಘಟನೆ ನಡೆದು ಹೋಗ್ಬಿಟ್ಟಿದೆ. ಅಪರಿಚಿತರು ಗುಂಡಿನ ದಾಳಿ ನಡೆಸಿದಂತಹ ಘಟನೆ ಪಂಜಾಬ್ನ ಫಿರೋಜ್ಪುರದಲ್ಲಿ ನಡೆದಿದೆ. ಈ ಕಾರ್ಯಕರ್ತ RSSನ ಪ್ರಮುಖ ನಾಯಕ ದೀನಾನಾಥ್ ಅವರ ಮೊಮ್ಮಗ ನವೀನ್ ಅರೋರಾ ಅನ್ನೋದು ಗೊತ್ತಾಗ್ತಾ ಇದೆ. ಗುಂಡಿನ ಹೊಡೆತಕ್ಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ದೀನನಾಥ್ RSS ಕಂಡ ಅತಿ ದೊಡ್ಡ ನಾಯಕ. RSS ಕಟ್ಟಿ ಬೆಳೆಸುವಲ್ಲಿ ದೀನನಾಥ್ ಪ್ರಮುಖ ಪಾತ್ರ ವಹಿಸಿದ್ರು. ಇದೀಗ ದೀನನಾಥ್ ಮೊಮ್ಮಗ ನವೀನ್ ಅರೋರಾ ದುಷ್ಕರ್ಮಿಗಳ ಗುಂಡಿಗೆ ಬಲಿಯಾಗಿದ್ದಾರೆ. ಪ್ರತಿದಿನ ನವೀನ್ ಅರೋರಾ ಮಕ್ಕಳ ಜೊತೆ ಸಮಯ ಕಳೆಯಲು ಅಂಗಡಿ ಬಾಗಿಲು ಮುಚ್ಚಿ ಮನೆಗೆ ಆಗಮಿಸುತ್ತಾರೆ. ಇದರಂತೆ ನವೆಂಬರ್ 16 ಮನೆಗೆ ಮರಳುವಾಗ ಅಪರಿಚಿತರು ಗುಂಡಿನ ದಾಳಿಯನ್ನು ನಡೆಸಿ ಹತ್ಯೆ ಮಾಡಿದ್ದಾರೆ. ನವೀನ್ ಅರೋರಾ ಪ್ರತಿದಿನ ಶಾಪ್ನಿಂದ ಮನೆಗೆ ತೆರಳಿ ಕೆಲ ಹೊತ್ತು ಮಕ್ಕಳ ಜೊತೆ ಸಮಯ ಕಳೆಯುತ್ತಾರೆ. ಹೀಗೆ ಇಂದು ನಾನು ಹಾಗೂ ನವೀನ್ ಅರೋರಾ ಮಾತನಾಡುತ್ತಿದ್ದೇವೆ. ಬಳಿಕ ಮಕ್ಕಳ ಜೊತೆ ಸಮಯ ಕಳೆಯಲು ಶಾಪ್ನಿಂದ ತೆರಳಿದ್ದಾರೆ ಅನ್ನುವ ಮಾಹಿತಿ ಸಿಕ್ಕಿದೆ. ಕೆಲ ಹೊತ್ತಲ್ಲೇ ಸ್ಥಳೀಯ ವ್ಯಾಪಾರಿಗಳು ಆಗಮಿಸಿ ಮಾಹಿತಿ ನೀಡಿದರು ಎಂದು ನವೀನ್ ಅರೋರಾ ಕಣ್ಣೀರಿಟ್ಟಿದ್ದಾರೆ. ಎಲ್ಲರ ಜೊತೆಗೂ ಚೆನ್ನಾಗಿದ್ದ, ಯಾರ ಜೊತೆಗೂ ಶತ್ರುತ್ವ ಇರಲಿಲ್ಲ. ಆದರೂ ನನ್ನ ಮಗನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಎಂದು ನವೀನ್ ತಂದೆ ಕಣ್ಣೀರಿಟ್ಟಿದ್ದಾರೆ. ವೀಕ್ಷಕರೇ, RSS ಅನ್ನುವಂಥದ್ದು ಒಂದು ಸಿದ್ಧಾಂತವನ್ನ ಇಟ್ಟುಕೊಂಡು ನಡೆಸುತ್ತಿರುವ ಒಂದು ಸಂಘಟನೆ. ಈ ಸಂಘಟನೆಯಿಂದ ಯಾರಿಗೂ ಇದುವರೆಗೂ ತೊಂದರೆಯಾಗಿಲ್ಲ. ಒಂದಷ್ಟು ಬೇರೆ ಬೇರೆ ಸಂಘಟನೆಗಳಿಂದ ಸಮಸ್ಯೆಗಳಾಗಿವೆ, ಲಾ ಅಂಡ್ ಆರ್ಡರ್ ಇಶ್ಯೂ ಆಗಿದೆ. ಆಮೇಲೆ ಒಂದಷ್ಟು ನೀವು ಇತಿಹಾಸವನ್ನು ತೆಗೆದು ನೋಡಿ, ಅಥವಾ RTIಯಲ್ಲಿ ಹಾಕಿ ನೋಡಿ, ಅಥವಾ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನು ತರಿಸ್ಕೊಂಡು ನೋಡಿ, ಬೇರೆ ಬೇರೆ ಒಂದಷ್ಟು ಸಂಘಟನೆಗಳು ಒಂದಷ್ಟು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿದ್ದಾವೆ, ಮತ್ತೆ ಒಂದಷ್ಟು ಕ್ರಿಮಿನಲ್ ಕೇಸ್ಗಳು ಕೂಡ ದಾಖಲಾಗಿವೆ. ಆದರೆ RSS ಅನ್ನೋ ಸಂಘಟನೆ ಒಂದು ಉತ್ತಮ ಸಿದ್ಧಾಂತವನ್ನು ಇಟ್ಕೊಂಡು ಒಳ್ಳೆ ರೀತಿಯ ಸಂದೇಶವನ್ನು ಕೊಡ್ತಾ ಇರುವಂಥ ಸಂಘಟನೆ. ಕೈಯಲ್ಲಿ ದೊಣ್ಣೆ ಹಿಡಿಬಹುದು, ಆದರೆ ಯಾವತ್ತೂ ಕೈಯಲ್ಲಿ ಗನ್ ಹಿಡಿದಿಲ್ಲ, ಯಾರನ್ನು ಗುಂಡಿಕ್ಕಿ ಕೊಂದಿಲ್ಲ, ಯಾರ ಪ್ರಾಣವನ್ನು ಕೂಡ ತೆಗೆದಿಲ್ಲ, ಯಾರನ್ನು ಕೊಲ್ಲುವಂಥ ಕೆಲಸವನ್ನಂತೂ ಮಾಡೇ ಇಲ್ಲ. ಹೀಗಿರುವಾಗ RSS ಮೇಲೆ ಯಾಕೆ ಈ ರೀತಿಯಾದಂಥ ಕಣ್ಣು? ಅವರು ಯಾರಿಗೆ ತೊಂದರೆ ಕೊಡ್ತಾ ಇದ್ದಾರೆ? ಧರ್ಮದ ಉಳಿವಿಗಾಗಿ ಹುಟ್ಟಿಕೊಂಡಿರುವ ಒಂದು ಸಂಘಟನೆಯೇ ಆಗಿರ್ಬೋದು, ಆದರೆ ಬೇರೆ ಧರ್ಮದ ವಿರುದ್ಧ ಯಾವತ್ತೂ ಸೆಟೆದು ನಿಂತಿಲ್ಲ, ಯಾರ ಗೌರವಕ್ಕೂ ಧಕ್ಕೆ ಮಾಡಿಲ್ಲ. ಹೀಗಿರುವಾಗ ಯಾರಿಗೂ ಅನ್ಯಾಯ ಮಾಡದ RSS ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ವ್ಯಕ್ತಿಗತವಾಗಿ ನೋಡ್ಕೊಳ್ಳೋಣ. ಉದಾಹರಣೆಗೆ RSS ಕಾರ್ಯಕರ್ತ ಈ ದೀನನಾಥ್ ಅನ್ನೋ ವ್ಯಕ್ತಿ ಅಂದರೆ ಅವರ ಮಗ ನವೀನ್ ಅರೋರಾ ಈ ರೀತಿಯಾಗಿ ಆತನನ್ನು ಗುಂಡಿನಲ್ಲಿ ಹೊಡೆದು ಕೊಲೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಯಾರ ಹತ್ರನೂ ಕೂಡ ಶತ್ರುತ್ವವನ್ನು ಈತ ಹೊಂದಿರಲಿಲ್ಲ. ಯಾರ ಬಳಿಯೂ ಶತ್ರುತ್ವ ಇಲ್ಲದ ಈತನನ್ನು ಗುಂಡಿಕ್ಕಿ ಕೊಂದಿರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಸರ ತರುವಂತೆ ಮಾಡ್ತಾ ಇರೋದು. ಸೊ ನಿಮಗೇನನ್ಸುತ್ತೆ ಈ ವಿಚಾರವಾಗಿ? ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ಹಂಚಿಕೊಳ್ಬೋದು. ಇಲ್ಲಿ ನಾನು ಯಾವುದೇ ಹಿಂದೂ ಪರ ವ್ಯಕ್ತಿ ನೀವು ಕಮೆಂಟ್ ಮಾಡಿ ಅಥವಾ ಹಿಂದೂ ವಿರೋಧಿಯಾಗಿ ನೀವು ಕಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಕೂಡ ಮಾನವೀಯತೆ ದೃಷ್ಟಿಯಿಂದ ಕಮೆಂಟ್ ಮಾಡಿ. ಇಲ್ಲಿ RSS ಕಾರ್ಯಕರ್ತ ಅನ್ನೋದನ್ನು ಬಿಟ್ಟು RSS ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಈತನನ್ನು ಕೊಂದ್ರ ಅಥವಾ ಬೇರೆ ವೈಯಕ್ತಿಕ ದ್ವೇಷಗಳ? ಹೀಗೆ ನೋಡುವಾಗ ಯಾವುದೇ ವೈಯಕ್ತಿಕ ದ್ವೇಷ ಅಥವಾ ಶತ್ರುತ್ವ ಆತ ಯಾರ ಬಳಿಯೂ ಇಟ್ಕೊಂಡಿರಲಿಲ್ಲ. ಹಂಗಿದ ಮೇಲೆ ಈತ RSS ಕಾರ್ಯಕರ್ತ ಅನ್ನೋ ಒಂದೇ ಕಾರಣಕ್ಕೆ ಈತನನ್ನು ಕೊಲೆಗೈದಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಸೊ ಹೀಗಿರುವಾಗ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಪರಿಗಣಿಸುತ್ತೆ ಮತ್ತು ತಪ್ಪಿತಸ್ಥರಿಗೆ ಯಾವ ರೀತಿ ಶಿಕ್ಷೆಯನ್ನು ನೀಡಬೇಕು, ಇದಕ್ಕೊಂದು ಯಾವುದೇ ರೀತಿಯ ಸರಿಯಾದ ಕಾನೂನನ್ನು ತರಬೇಕು ಅನ್ನೋದು ಇದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಸೊ ನಾವು ಕಾದು ನೋಡೋಣ. ಗುಂಡಿಕ್ಕಿ ಕೊಂದು ಹೋದಂಥ ಕೊಲೆಗಾರ ಸಿಕ್ಕಿ ಬೀಳ್ತಾನ, ಸಿಕ್ಕಿದ್ರೆ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತೀನಿ. ಇನ್ನು ಕೂಡ ಯಾರೋ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. ಮತ್ತಷ್ಟು ಮಗದಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವಮೇಧ. ಥ್ಯಾಂಕ್ ಯು.